ನಮಸ್ತೆ ಎಲ್ಲರಿಗೂ, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ನಾನು ಶಾಲಿ. ಹಾಗೆ ಇವತ್ತು ಯುಗಾದಿ ಹಬ್ಬ. ಯುಗಾದಿ ಮೊದಲನೇದಾಗಿ ನಾಡಿನ ಸಮಸ್ತ ಜನತೆಗೆ ಹೊಸ ವರ್ಷ ಹಾಗೂ ಯುಗಾದಿ ಹಬ್ಬದ ಶುಭಾಶಯಗಳು. ಹಾಗೂ ನೀವೆಲ್ಲ ಹೀಗೆ ಸಂಭ್ರಮಿಸ್ತೀರಾ. ಹಾಗೆ ಇವತ್ತು ನಮ್ಮನೇಲಿ ಹೇಗೆ ನಾವು ಯುಗಾದಿ ಹಬ್ಬನ ಆಚರಣೆ ಮಾಡಿದ್ದೀವಿ ಅಂತ ತೋರಿಸ್ತಾ ಇದ್ದೀನಿ. ಇದು ಮೊದಲನೇದಾಗಿ ಹೊಸ್ದಲ್ ಪೂಜೆಗೆ ನಾನು ಕಲರ್ ರಂಗೋಲಿಯಲ್ಲಿ ಬರೆದು ಯುಗಾದಿ ಹಬ್ಬನ ಎಲ್ಲರಿಗೂ ಶುಭ ಕೋರಿದ್ದೀನಿ. ಇನ್ನು ಬಾಗಿಲುಗಳಿಗೆ ಅಲಂಕಾರ ಮಾಡಿ ತೋರಣ ಹಾಕಿ ಅದಕ್ಕೆ ಬೇವಿನ ಎಲೆ ಇಡೋದು ನಮ್ಮ ವಾಡಿಕೆ. ಹಾಗೆ ಇವತ್ತು ಪ್ರಸಾದಕ್ಕೆ ಅಂತ ಹೇಳ್ಬಿಟ್ಟು ನಾವು ಹೇಗೆ ಬೇವು ಬೆಲ್ಲನ ತಯಾರಿಸ್ತೀವಿ ಮತ್ತು ಏನೆಲ್ಲ ನಾವು ಆಚರಿಸ್ತೀವಿ ಅಂದರೆ ಮೊದಲನೇದಾಗಿ ಇವತ್ತು ಎಳ್ಳೆಣ್ಣೆನ ಹಚ್ಕೋಬೇಕು ಅಂತ ಹೇಳ್ತಾರೆ. ಸೊ ಹಾಗಾಗಿ ಇವತ್ತು ಫಸ್ಟ್ನೇದಾಗಿ ನಾನು ಎಳ್ಳೆಣ್ಣೆನೇ ಕಾಯಿಸ್ತಾ ಇರೋದು. ಅಭ್ಯಂಗ ಸ್ನಾನ ಅಂತಲೇ ಹೇಳ್ತಾರೆ. ಮನೆಯಲ್ಲಿ ಪ್ರತಿಯೊಬ್ಬರು ಎಳ್ಳೆಣ್ಣೆ ಹಚ್ಕೊಂಡು ಸ್ನಾನ ಮಾಡಬೇಕು ಅನ್ನೋದು ವಾಡಿಕೆ. ಸೊ ಇದನ್ನು ನಾವು ತಲಾಂತರದಿಂದನೂ ನೋಡ್ಕೊಬಂದಿರ್ಬೋದು. ನಾವೀಗ ಅದನ್ನೇ ಫಾಲೋ ಮಾಡ್ತಾಯಿದ್ದೀವಿ. ಈಗ ಹರಳೆಣ್ಣೆನ ಬಿಸಿ ಮಾಡ್ತಾಯಿದ್ದೀನಿ. ಹರಳೆಣ್ಣೆ ಹಚ್ಕೊಂಡು ಒಂದು 10 ನಿಮಿಷ ಬಿಸಿಲಿಗೆ ಮೈಯೊಡ್ಡಿ ಈ ಸೀಗೆಕಾಯಲ್ಲಿ ಮೈ ತೊಳ್ಕೊಬೇಕು ಅನ್ನೋದು ನಮ್ಮ ತಲಾಂತರದಿಂದ ಬಂದಿರೋ ಸಂಪ್ರದಾಯ. ಅದನ್ನೇ ಫಾಲೋ ಮಾಡ್ತೀವಿ ಇವತ್ತು. ಹಾಗೆಯೇ ನಮ್ಮನೇಲಿ ಹೇಗೆ ಬೇವು ಬೆಲ್ಲನ ಮಾಡ್ತೀವಿ ಅಂತ ನಾನು ಸರಳವಾಗಿ ತೋರಿಸ್ಕೊಡ್ತೀನಿ. ನಾನಿಲ್ಲಿ ಒಂದು ಮೀಡಿಯಮ್ ಸೈಜ್ ಕಪ್ಪಷ್ಟು ಕಡಲೆನ ತೊಗೊಂಡು ಹಾಕ್ಕೊಂಡಿದ್ದೀನಿ. ಅದೇ ಕಪ್ಪಲ್ಲಿ 1/4 ಕಪ್ಪಷ್ಟು ದಪ್ಪ ಬೆಲ್ಲನ ಹಾಕ್ಕೊಂಡಿದ್ದೀನಿ. 3 ಏಲಕ್ಕಿಕಾಯಿ ಹಾಕ್ಕೊಂಡು ಸಣ್ಣದಾಗಿ ರುಬ್ಕೊಬಂದಿದ್ದೀನಿ. ಈಗ ಪ್ರಸಾದಕ್ಕೆ ರೆಡಿಯಾಗಿದೆ. ಹಾಗೆ ಯುಗಾದಿ ಹಬ್ಬದ ವಿಶೇಷ ಏನು ಅಂತಂದರೆ, ಬ್ರಹ್ಮದೇವರು ಬ್ರಹ್ಮಾಂಡವನ್ನು ಸೃಷ್ಟಿಸಿದ ದಿನವೇ ಯುಗಾದಿ ಹಬ್ಬ ಅಂತ ಆಚರಿಸಲಾಗುತ್ತೆ. ಮತ್ತು ಇಂದು ಚಂದ್ರಮಾನ ಕ್ಯಾಲೆಂಡರ್ನ ಆರಂಭವನ್ನು ಸೂಚಿಸುತ್ತದೆ. ಯುಗ ಮತ್ತು ಆದಿ, ಪ್ರಾರಂಭ ಎನ್ನುವ 2 ಸಂಸ್ಕೃತ ಪದಗಳಿಂದ ಹುಟ್ಟಿಕೊಂಡಿರುವುದೇ ಯುಗಾದಿ ಹಬ್ಬ ಅಂತ ಹೇಳ್ಬೋದು. ನಾನಿಲ್ಲಿ ಒಬ್ಬಟ್ಟು ಸಾಂಬಾರಿಗೆ ರೆಡಿ ಮಾಡ್ತಾಯಿದ್ದೀನಿ. ಏನಿಲ್ಲ, ಜಸ್ಟ್ ಕುದಿಯೋ ನೀರಿಗೆ ನಾನು 1 kg ತೊಗರಿಬೇಳೆ ಹಾಗೂ 1/4 ಕಪ್ಪಷ್ಟು ಕಡಲೆಬೇಳೆನ ಹಾಕಿ ಎರಡನ್ನೂ ತೊಳೆದು ಒಟ್ಟಿಗೆ ಹಾಕ್ಕೊಂಡಿಲ್ಲ. ಫಸ್ಟು ತೊಗರಿಬೇಳೆನ ನೀರು ಕುದಿಯೋಕ್ಕಿಟ್ಟು ಫಸ್ಟು ತೊಗರಿಬೇಳೆನ ಹಾಕ್ಕೊಂಡು ಆಮೇಲೆ ಕಡಲೆಬೇಳೆನ ಸೇರಿಸ್ಕೊಂಡಿದ್ದೀನಿ. ತುಂಬ ತಗೊಂಡಿಲ್ಲ, ಜಾಸ್ತಿ ಹಬ್ಬದಾಗಿರೋದ್ರಿಂದ ಸ್ವಲ್ಪ ಬ್ಯುಸಿ ಇರೋದ್ರಿಂದ ಸ್ವಲ್ಪ ತುಂಬ ಕಡಿಮೆ ವಿಡಿಯೋ ಮಾಡ್ಕೊಂಡಿದ್ದೀನಿ. ಈಗ ತೊಗರಿಬೇಳೆ ಬೆಂದಿದೆ, ಇದನ್ನು ಫಿಲ್ಟರ್ ಮಾಡಿಕೊಂಡು ರೆಡಿ ಮಾಡ್ಕೊಂಡಿದ್ದೀನಿ. ನೋಡ್ತಾ ಇರ್ಬೋದು. ಈ ಹಂತದಲ್ಲಿದ್ದರೆ ಸಾಕು. ತುಂಬ ಬೇಯಿಸ್ಕೊಂಡ್ರೆ ತುಂಬ ನುಣ್ಣಗಾಗುತ್ತೆ. ಈಗ ಬೇಳೆ ಕಟ್ಟನ್ನ ಸಪ್ರೇಟ್ ಮಾಡಿ ಎತ್ತಿಟ್ಕೊಂಡಿದ್ದೀನಿ. ಹಾಗೆ ಬೆಲ್ಲನ ನಾನು ದಪ್ಪದಾಗಿ ಕುಟ್ಟಿಟ್ಕೊಂಡಿದ್ದೆ. ಹಾಗೆ ಈಗ ಏಲಕ್ಕಿಕಾಯಿನ ಸುಲಿದಿಟ್ಕೊಂಡಿದ್ದೆ, ಅದನ್ನು ಇದರೊಟ್ಟಿಗೆ ಸೇರಿಸ್ಕೊಳ್ತಾ ಇದ್ದೀನಿ. ಈಗ ನಾವೇನಿಲ್ಲಿ ಬೆಲ್ಲ ನೋಡ್ತಾ ಇದ್ದೀವಲ್ಲ, ಇದನ್ನು ನಾನು 1.5 kg ನಾನು ಬೆಲ್ಲ ತೊಗೊಂಡಿದ್ದೀನಿ. ದಪ್ಪ ಬೆಲ್ಲ, ಉಂಡೆ ಬೆಲ್ಲನ ತೊಗೊಂಡು ಈ ಥರ ದಪ್ಪ ಕಟ್ ಮಾಡಿ ಇಟ್ಕೊಂಡು ಈಗ ಇದರೊಟ್ಟಿಗೆ ನಾವು ಬೇಳೆ ಜೊತೆಗೆ ಇದನ್ನು ಮಿಕ್ಸ್ ಮಾಡ್ತಾಯಿದ್ದೀನಿ. ಮಿಕ್ಸ್ ಮಾಡಿ ಒಂದು 3 ರಿಂದ 4 ನಿಮಿಷದ ತನಕ ಇದನ್ನು ಸಣ್ಣ ಸಿಮ್ಮಲ್ಲಿ ಇಟ್ಕೊಂಡು ಗ್ಯಾಸ್ ಮೇಲೆ ಚೆನ್ನಾಗಿ ಮಿಕ್ಸ್ ಮಾಡ್ತಾ ಇರಬೇಕು. ನಾನಿನ್ನು ಗ್ಯಾಸ್ ಮೇಲೆ ಆನ್ ಮಾಡಿ ಇಟ್ಟಿಲ್ಲ, ಈಗ ಇಡ್ತಾ ಇದ್ದೀನಿ. ನೋಡ್ತಾ ಇರ್ಬೋದು. ಈಗ ಅದೆಲ್ಲ ಪಾಕದ ಥರ ಮೆಲ್ಟ್ ಆಗ್ತಾಯಿದೆ. ಬೆಲ್ಲ ಎಲ್ಲ ಪೂರ್ತಿ ಮೆಲ್ಟ್ ಆಗ್ತಾಯಿದೆ, ದಪ್ಪ ಇರೋದು. ಈಗ ನಾನು ಹೂರಣ ರೆಡಿ ಮಾಡ್ಕೊಳ್ಳೋಕ್ಕೆ ಗ್ರೈಂಡರ್ಗೆ ಟ್ರಾನ್ಸ್ಫರ್ ಮಾಡಿದ್ದೀನಿ. ಟ್ರಾನ್ಸ್ಫರ್ ಮಾಡಿ ಇದು ಒಂದು 2 kg ಇಡಿಸ್ಬೋದು. ನಂದೀಗ 2 kg ಕ್ವಾಂಟಿಟಿನೇ ಆಗಿದೆ, 2.5 kg ಆಗಿದೆ. ಈಗ ಹೂರಣ ರೆಡಿಯಾಗಿದೆ. ಈಗ ಒಬ್ಬಟ್ಟು ತೊಟ್ಟಕ್ಕೆ ನಾವು ಕನಕನ ರೆಡಿ ಮಾಡ್ಕೋಬೇಕು. ನಾನಿಲ್ಲಿ 1 ಕಪ್ಪಷ್ಟು ಚಿರೋಟಿ ರವೆನ ಸಣ್ಣಕ್ಕೆ ರುಬ್ಕೊಂಡ್ಬಂದಿದ್ದೀನಿ. ಹಾಗೆ ಇಲ್ಲಿ ಅರ್ಧ ಕಪ್ಪಷ್ಟು ಮೈದಾನ ಸೇರಿಸ್ಕೊತಾ ಇದ್ದೀನಿ. ಯಾಕಂದರೆ ಇವತ್ತು ಹಬ್ಬ ಆಗಿರೋದ್ರಿಂದ ಜಾಸ್ತಿ ತಟ್ಟೋಕ್ಕಾಗಲ್ಲ. ಸೊ ಹಾಗಾಗಿ ಇವತ್ತು ಎಷ್ಟು ಬೇಕೋ ಅಷ್ಟೇ. ನಮ್ಮನೆಗೆ ಬ್ರೇಕ್ಫಾಸ್ಟೇ ಇದಾಗಿರುತ್ತೆ, ಬೆಳಗ್ಗೆನೇ ಟಿಫನ್ ಏನೂ ಮಾಡಲ್ಲ. ಸೊ ಹಾಗಾಗಿ ಡೈರೆಕ್ಟಾಗಿ ಹಬ್ಬದ ಊಟನೇ ನಾವು ಮಾಡೋದು. ಚಿಟಿಕೆ ಅರಿಶಿನ ಹಾಗೆ ಚಿಟಿಕೆಯಷ್ಟು ಸಾಲ್ಟನ್ನ ಸೇರಿಸ್ಕೊತಾ ಇದ್ದೀನಿ. ಸೇರಿಸ್ಕೊಂಡು ಮಿಕ್ಸ್ ಮಾಡಿಕೊಂಡು ಈಗ ಸ್ವಲ್ಪನೇ ನೀರನ್ನ ಹಾಕ್ಕೊಂಡು ಮಿಕ್ಸ್ ಮಾಡ್ಕೊಬೇಕು. ಚೆನ್ನಾಗಿ ಮಿಕ್ಸ್ ಮಾಡಾದಮೇಲೆ ಈ ಥರ ನಾವು ಮಾಡೋದ್ರಿಂದ 10-15 ನಿಮಿಷದಲ್ಲೇ ನಾವು ಒಬ್ಬಟ್ಟು ತಳಿಸ್ಬೋದು. ಅಷ್ಟು ಚೆನ್ನಾಗಿ ಕನಕ ಬೆಳೆಯುತ್ತೆ ಅಂತಲೇ ಹೇಳ್ಬೋದು. ನಾದಿ ಈಗ ನೋಡ್ತಾ ಇರ್ಬೋದು. ಈಗ ಸ್ಟಿಕ್ಕಿ ಆಗಿದೆ. ಇದೇ ಸಂದರ್ಭದಲ್ಲಿ ಸ್ವಲ್ಪ ಎಣ್ಣೆ ಹಾಕ್ತಾಯಿದ್ದೀನಿ. ಎಣ್ಣೆ ಹಾಕಿ ಚೆನ್ನಾಗಿ ನಾದಬೇಕು. ನಾದ್ಬಿಟ್ಟು 10 ರಿಂದ 15 ನಿಮಿಷ ಇಡಿ. ಇಲ್ಲ ನಿಮಗೆ ಇನ್ನೂ ಟೈಮ್ ಇತ್ತು ಅಂತಂದರೆ ಒಂದು 30 ನಿಮಿಷ ತನಕನೂ ಇಡ್ಬೋದು. ಸೊ ಹಾಗಾಗಿ ನನಗೆ ಬೇಗ ಬೇಕು ಅನ್ನೋ ಪರ್ಪಸ್ಸಿಗೋಸ್ಕರ ನಾನು ಚಿರೋಟಿ ರವೆನ ಗ್ರೈಂಡ್ ಮಾಡಿ ಹಾಕ್ಕೊಂಡಿರೋದ್ರಿಂದ ಕ್ವಿಕ್ಕಾಗಿ ತುಂಬ ಬೇಗನೆ ಒಬ್ಬಟ್ಟು ಬರುತ್ತೆ, ತುಂಬ ಚೆನ್ನಾಗೂ ಬರುತ್ತೆ. ಈಗ ರೆಡಿಯಾಗಿದೆ ನೋಡಿ, ನಾನು ತೊಟ್ಟಿ ತೋರಿಸ್ತೀನಿ. ನಿಂಬೆಹಣ್ಣಿಗಿಂತ ಕಡಿಮೆ ಸೈಜಷ್ಟು ಕನಕನ ತೊಗೊಂಡಿದ್ದೀನಿ. ಹಾಗೆ 1 ನಿಂಬೆಹಣ್ಣು ಸೈಜಷ್ಟು ನಾನಿಲ್ಲಿ ಹೂರಣನ ತೊಗೊಂಡು ಈ ಥರ
ಫಿಲಪ್ ಮಾಡಿಕೊಂಡು ರೆಡಿ ಮಾಡಿ ಇಟ್ಕೊಂಡಿದ್ದೀನಿ. ತಳಕ್ಕೆ ಎಣ್ಣೆ ಹಾಕ್ಕೊಂಡು ಈ ಥರ ಒಬ್ಬಟ್ಟು ಶೀಟ್ ಅಂತ ಸಿಗುತ್ತೆ, ಅವೈಲೇಬಲ್ ಇರುತ್ತೆ, ಎಲ್ಲ ಶಾಪ್ಗಳಲ್ಲೂ ಅವೈಲೇಬಲ್ ಇರುತ್ತೆ. ಈ ಥರ ಕೈಯಲ್ಲಿ ತಟ್ಕೊಬೋದು, ಯಾವ ಶೇಪ್ ಬೇಕಾದರೂ ಬರುತ್ತೆ, ಕಿತ್ತೋಗಲ್ಲ. ಫಸ್ಟ್ ಟೈಮ್ ಮಾಡೋರಿಗಂತೂ ಈ ಟ್ರಿಕ್ನ ಯೂಸ್ ಮಾಡಿ, ತುಂಬಾ ಈಸಿಯಾಗಿ ಬರುತ್ತೆ. ಇಲ್ಲ ಅಥವಾ ಲಟ್ಟಣಿಗೆಲಿ ಎಣ್ಣೆ ಇದು ಚಪಾತಿ ಲಟ್ಟಿಸಿದ ಥರನೇ ಲಟ್ಟಿಸ್ಕೋಬೋದು. ಈಗ ತವಾ ಕಾಯ್ದಿದೆ, ಅದಕ್ಕೆ ಹಾಕಿದ್ದೀನಿ. 3 ನಿಮಿಷ ಆದಮೇಲೆ ತುಂಬ ಚೆನ್ನಾಗಿ ಬರ್ತಾಯಿದೆ, ನೋಡ್ತಾ ಇರ್ಬೋದು. ನೋಡಿದ್ರಲ್ಲ ಎಷ್ಟು ಚೆನ್ನಾಗಿ ಕ್ವಿಕ್ಕಾಗಿ ಒಬ್ಬಟ್ಟು ಮಾಡೋದನ್ನ ತೋರಿಸ್ಕೊಟ್ಟಿದ್ದೀನಿ. ಈಗ ಬನ್ನಿ, ಈಗ ಒಬ್ಬಟ್ಟು ಸಾಂಬಾರು ಮಾಡ್ತೀನಿ ಅಂತ ತೋರಿಸ್ತೀನಿ. ನಾನಿಲ್ಲಿ 2 ಬಾದಾಮಿ ಟೊಮೊಟೊ ತೊಗೊಂಡಿದ್ದೀನಿ, ಹಾಗೆ 4ರಿಂದ 5 ದಪ್ಪ ದಪ್ಪ ಆನಿಯನ್ನ ಕಟ್ ಮಾಡ್ಕೊಂಡು ಹಾಕ್ಕೊಂಡಿದ್ದೀನಿ. ಹಾಗೆ 2 ಬೆಳ್ಳುಳ್ಳಿನ ತೊಗೊಂಡು ಅದನ್ನು ಪೀಲ್ ಮಾಡಿ ಹಾಕಿದ್ದೀನಿ. ಹಾಗೆ ಇಲ್ಲಿ ಒಂದು ಇಡಿಯಷ್ಟು ಒಂದು 5ರಿಂದ 10 ಒಣಮೆಣ್ಸಿನ್ಕಾಯಿ ಹಾಕ್ಕೊಂಡಿದ್ದೀನಿ. ಹಾಗೆ ಇಲ್ಲಿ ಒಂದು 3 ಟೇಬಲ್ ಸ್ಪೂನಷ್ಟು ಧನಿಯಾ ಬೀಜಗಳನ್ನ ಸೇರಿಸ್ಕೊತಾ ಇದ್ದೀನಿ. ಇಲ್ಲಿ ಸ್ಪೂನ್ ಕ್ವಾಂಟಿಟಿಲಿ ತೋರಿಸ್ತಾ ಇದ್ದೀನಿ. ಒಂದು 10 ಕಾಳು ಇರ್ಬೋದು ಮೆಂತ್ಯಕಾಳನ್ನ ಹಾಕ್ಕೊಂಡಿದ್ದೀನಿ. ಹಾಗೆ 1 ಟೇಬಲ್ ಸ್ಪೂನಷ್ಟು ಜೀರಿಗೆನ ಸೇರಿಸ್ಕೊಂಡಿದ್ದೀನಿ, ಮತ್ತೊಂದು ಟೇಬಲ್ ಸ್ಪೂನಷ್ಟು ಜೀರಿಗೆನ ಸೇರಿಸ್ಕೊಂಡಿದ್ದೀನಿ. ಹಾಗೆ ಕಾಳು ಮೆಣಸು, ಹಾಗೆ ಇಲ್ಲಿ 2 ಟೇಬಲ್ ಸ್ಪೂನಷ್ಟು ಕಾಳು ಮೆಣಸನ್ನು ಸೇರಿಸ್ಕೊಳ್ತಾ ಇದ್ದೀನಿ. ಸೇರಿಸ್ಕೊಂಡು ಇದಕ್ಕೆ ಒಂದು ಇಡಿಯಷ್ಟು ಕರಿಬೇವು ಸೊಪ್ಪನ್ನ ಹಾಕ್ಕೊತಾ ಇದ್ದೀನಿ. ಅಂದರೆ ಒಂದು ಮುಷ್ಟಿಲಿ 1 ಟೇಬಲ್ ಸ್ಪೂನ್ ಗಾತ್ರದಷ್ಟು ಆಗ್ಬೋದು. ಅದನ್ನು ಒಟ್ಟಿಗೆ ಸೇರಿಸ್ಕೊತಾ ಇದ್ದೀನಿ. ಈಗ ನಾನು ಸ್ವಲ್ಪ ಎಣ್ಣೆ ಹಾಕ್ಕೊಂಡು ಈಗ ಫ್ರೈಗೆ ಇಟ್ಕೊತಾ ಇದ್ದೀನಿ. ಇದಕ್ಕೆ ಹುಳಿ ಸಾಂಬಾರು ಪೌಡ್ರನ್ನ ಸೇರಿಸ್ಕೊಂಡ್ರೆ ಒಳ್ಳೆ ಫ್ಲೇವರ್ ಬರುತ್ತೆ, ತುಂಬ ರುಚಿಯಾಗಿರುತ್ತೆ ಈ ಸಾಂಬಾರು. ಒಮ್ಮೆ ಟ್ರೈ ಮಾಡಿ, ಯಾರಾದರೂ ಫಸ್ಟ್ ಟೈಮ್ ಟ್ರೈ ಮಾಡೋರಿಗೆ ಭಾಳನೇ ಹೆಲ್ಪ್ ಆಗುತ್ತೆ ಅಂತಲೇ ಹೇಳ್ತೀನಿ. ಈ ಮೆಜರ್ಮೆಂಟಲ್ಲಿ ಮಾಡಿದರೆ ನಾನು 4 ಟೇಬಲ್ ಸ್ಪೂನಷ್ಟು ಹುಳಿ ಪೌಡ್ರನ್ನ ಸೇರಿಸ್ಕೊಂಡು ಯಾವುದೇ ಜಾಸ್ತಿ ಎಣ್ಣೆ ಹಾಕ್ತಾನೆ ಇದನ್ನು ನೀರು ಹಾಕ್ಬಿಟ್ಟು ಸ್ವಲ್ಪ ಕುದಿಸ್ತಾ ಇದ್ದೀನಿ. ತುಂಬ ರುಚಿಯಾಗಿರುತ್ತೆ, ತುಂಬ ಟೇಸ್ಟಿಯಾಗಿರುತ್ತೆ. ಈಗ ನಮ್ಮ ಕಡೆ ಎಲ್ಲ ಇದೇ ಥರನೇ ಮಾಡ್ತಾರೆ, ತುಂಬ ರುಚಿಯಾಗಿರುತ್ತೆ ಅಂತಲೇ ಹೇಳ್ತೀನಿ. ಈಗ ಇದನ್ನು ಫ್ಲೇಮಲ್ಲಿ ಇಟ್ಟು ಒಂದು 5 ನಿಮಿಷ ಅಷ್ಟು ಕುದಿಸ್ಕೊಂಡಿದ್ದೀನಿ. ನೋಡ್ತಾ ಇದ್ದೀರಾ, ಈಗ ಕುದಿಸ್ಕೊಂಡಿದ್ದೀನಿ. ಕುದಿಸ್ಕೊಂಡಾದ್ಮೇಲೆ ನಿಂಬೆಹಣ್ಣು ಗಾತ್ರದಷ್ಟು ಹುಣಸೆಹಣ್ಣನ್ನು ಈ ಬೇಳೆ ಕಟ್ಟಿಗೆ ನೆನೆ ಹಾಕ್ಕೊಂಡಿದ್ದೀನಿ. ಈಗ ಇದನ್ನು ಕೂಲಾಗೋಕ್ಕೆ ಬಿಡ್ತಾಯಿದ್ದೀನಿ. ಈಗ ಕೂಲಾಗಿದೆ, ಇದನ್ನು ಜಾಡಿಗೆ ಹಾಕ್ಕೊಂಡು ನುಣ್ಣಗೆ ರುಬ್ಕೊ ಬರಬೇಕು. ಈ ಕಡೆ ಪಕ್ಕದಲ್ಲಿ ಒಗ್ಗರಣೆಗೆ ಇಟ್ಕೊತಾ ಇದ್ದೀನಿ. ನಾನಿಲ್ಲಿ ಒಂದು ಪ್ಯಾನ್ ಇಟ್ಕೊಂಡು ಅದಕ್ಕೆ ಒಂದು 2 ಟೇಬಲ್ ಸ್ಪೂನಷ್ಟು ಎಣ್ಣೆ ಹಾಕ್ಕೊಂಡಿದ್ದೀನಿ. ತುಪ್ಪನೂ ಹಾಕ್ಬೋದು, ಒಗ್ಗರಣೆಗೆ ತುಂಬ ರುಚಿಯಾಗಿರುತ್ತೆ. ಈಗ ಎಣ್ಣೆ ಹಾಕ್ಕೊಂಡು ಎಣ್ಣೆ ಕಾಯಕ್ಕೆ ಇಟ್ಕೊಂಡಿದ್ದೆ. ಅದಕ್ಕೆ ಈಗ ಸ್ವಲ್ಪ ಒಂದು 4 ಒಣಮೆಣ್ಸಿನ್ಕಾಯಿ ಹಾಗೆ ಬೆಳ್ಳುಳ್ಳಿನ ಸಿಪ್ಪೆ ತೆಗಿತಾನೆ ಹಾಗೆ ಜಜ್ಜಿಬಿಟ್ಟು ಹಾಕ್ಕೊತೀನಿ. ಒಳ್ಳೆ ಟೇಸ್ಟ್ ಬರುತ್ತೆ ಮತ್ತು ಫ್ಲೇವರ್ ಕೂಡ ಚೆನ್ನಾಗಿರುತ್ತೆ. ಹಾಗೆ 1 ಟೇಬಲ್ ಸ್ಪೂನಷ್ಟು ಕರಿಬೇವಿನ ಸೊಪ್ಪನ್ನ ಸೇರಿಸ್ಕೊಂಡಿದ್ದೀನಿ. ಹಾಗೆ 1 ಟೇಬಲ್ ಸ್ಪೂನಷ್ಟು ಸಣ್ಣ ಟೇಬಲ್ ಸ್ಪೂನಷ್ಟು ಸಾಸಿವೆನ ಇದರೊಟ್ಟಿಗೆ ಸೇರಿಸ್ಕೊತಾ ಇದ್ದೀನಿ. ಸೇರಿಸ್ಕೊಂಡು ನಾವು ನುಣ್ಣಗೆ ರುಬ್ಕೊಂಡಿದ್ವಲ್ಲ ಆ ಮಸಾಲೆನ ಇದರೊಟ್ಟಿಗೆ ಸೇರಿಸ್ಕೊತಾ ಇದ್ದೀನಿ. ಸೇರಿಸ್ಕೊಂಡು ಹಸಿ ಸ್ಮೆಲ್ ಏನಿದೆ ಅದು ಹೋಗೋವರೆಗೂ ಬಿಡ್ಕೊತಾ ಇದ್ದೀನಿ. ಒಂದು 3 ನಿಮಿಷ ಈ ಥರ ತಿರುಗಿಸ್ಕೊಬೇಕು ಕೈ ಬಿಡ್ದಾನೆ, ಯಾಕಂದರೆ ಇದು ಸ್ಟೀಲ್ ಆಗಿರೋದ್ರಿಂದ ಬೇಗ ತಳ ಹಿಡ್ಕೊಳ್ಳುತ್ತೆ. ಈಗ ಇದಕ್ಕೆ ನಾನು ಬೇಳೆಕಟ್ಟನ್ನ ಸೇರಿಸ್ಬಿಟ್ಟಿದ್ದೀನಿ. ಈ ವಿಡಿಯೋನ ತೊಗೊಳಕ್ಕಾಗಲಿಲ್ಲ, ಸಾರಿ ಫಾರ್ ದಟ್. ಹಬ್ಬದ ಒತ್ತಡ ಇದ್ದಿದ್ದರಿಂದ ಬೇಗನೆ ಹಾಕೋಬಿಟ್ಟೆ, ಅದನ್ನು ತೊಗೊಳ್ಳಿಲ್ಲ. ನಾನಿಲ್ಲಿ ಒಂದು 3 ಟೇಬಲ್ ಸ್ಪೂನಷ್ಟು ಕಲ್ಲುಪ್ಪನ್ನ ಇದರೊಟ್ಟಿಗೆ ಸೇರಿಸ್ಕೊಂಡಿದ್ದೀನಿ. ಸೇರಿಸ್ಕೊಂಡು ಇದನ್ನು ಒಂದು 5ರಿಂದ 6 ನಿಮಿಷ ಕುದಿಯೋಕ್ಕೆ ಬಿಟ್ಕೊಂಡ್ರೆ ಸಾಕು. ತುಂಬಾ ರುಚಿಯಾಗಿರುತ್ತೆ, ಕ್ವಿಕ್ಕಾಗುತ್ತೆ. ಯುಗಾದಿ ಹಬ್ಬದ ಸ್ಪೆಷಲು ಅಂತ ಹೇಳ್ಬಿಟ್ಟು ನಾನು ಮಾವಿನಕಾಯಿ ಚಿತ್ರಾನ್ನ ಮಾಡ್ತಾಯಿದ್ದೀನಿ. ಇಲ್ಲಿ ಒಂದು 2 ಟೇಬಲ್ ಸ್ಪೂನ್ ಎಣ್ಣೆ ಇಟ್ಬಿಟ್ಟು ಅದನ್ನು ಬಿಸಿಗೆ ಇಟ್ಕೊಂಡಿದ್ದೆ. ಈಗ ಕಾಯ್ದಿದೆ. ಆ ಎಣ್ಣೆಗೆ 1 ಟೇಬಲ್ ಸ್ಪೂನಷ್ಟು ಕಡಲೆ ಬೀಜನ ಸೇರಿಸ್ಕೊಂಡು 2 ನಿಮಿಷ ಫ್ರೈ ಮಾಡ್ತಾಯಿದ್ದೀನಿ. ಹಾಗೆ ಒಂದು ಅರ್ಧ ಟೇಬಲ್ ಸ್ಪೂನಷ್ಟು ಕಡಲೆಬೇಳೆನ ಇದರೊಟ್ಟಿಗೆ ಸೇರಿಸ್ಕೊತಾ ಇದ್ದೀನಿ. ಸೇರಿಸ್ಕೊಂಡು ಅದನ್ನು ಸ್ವಲ್ಪ ಬಾಡಿಸ್ತಾ ಇದ್ದೀನಿ. ಹಾಗೆ ಇಲ್ಲಿ 7ರಿಂದ 8 ಹಸಿಮೆಣ್ಸಿಕಾಯಿನ ಉದ್ದುದಕ್ಕೆ ಕಟ್ ಮಾಡ್ಕೊಂಡಿದ್ದೆ, ಅದನ್ನು ಕೂಡ ಇದರೊಟ್ಟಿಗೆ ಸೇರಿಸ್ಕೊತಾ ಇದ್ದೀನಿ. ಸೇರಿಸ್ಕೊಂಡು ಈಗ ಇದಕ್ಕೆ ಒಂದು ಅರ್ಧ ಟೇಬಲ್ ಸ್ಪೂನಷ್ಟು ಸಾಸಿವೆನೂ ಸೇರಿಸ್ಕೊತಾ ಇದ್ದೀನಿ. ಈಗ ನಾನು 4ರಿಂದ 5 ಈರುಳ್ಳಿನ ಉದ್ದುದ್ದು ಕಟ್ ಮಾಡಿ ಇಟ್ಕೊಂಡಿದ್ದೆ, ಅದನ್ನು ಮತ್ತು ಸ್ವಲ್ಪ ಕರಿಬೇವು ಸೊಪ್ಪನ್ನು ಒಟ್ಟಿಗೆ ಇದರೊಟ್ಟಿಗೆ ಸೇರಿಸ್ಕೊಂಡು ಈ ಹಸಿ ಸ್ಮೆಲ್ ಏನಿದೆ ಈರುಳ್ಳಿದು ಅದು ಫ್ರೈ ಆಗೋವರೆಗೂ ಬಾಡಿಸ್ಕೊತಾ ಇದ್ದೀನಿ. ಈಗ ಸ್ವಲ್ಪ ಕಡಿಮೆ ಆಗ್ತಾಯಿದೆ, ನೋಡ್ತಾ ಇರ್ಬೋದು ಕ್ವಾಂಟಿಟಿ, ಕಲರ್ ಕೂಡ ಚೇಂಜ್ ಆಗ್ತಾಯಿದೆ. ಈಗ ನಾನು ಇದಕ್ಕೆ 1/4 ಟೇಬಲ್ ಸ್ಪೂನಷ್ಟು ಅರಿಶಿನ ಪುಡಿನ ಸೇರಿಸ್ಕೊತಾ ಇದ್ದೀನಿ. ಅರಿಶಿನ ಪುಡಿ ಸೇರಿಸ್ಕೊಂಡಾದ್ಮೇಲೆ ಇದು ರೆಡ್ ಕಲರ್ ಬರೋವರೆಗೂ ನಾವು ಚೆನ್ನಾಗಿ ಈರುಳ್ಳಿನ ಬಾಡಿಸ್ಕೊಬೇಕು. ಬಾಡಿಸ್ಕೊಂಡಾದ್ಮೇಲೆ ಇದಕ್ಕೆ 1 ಟೇಬಲ್ ಸ್ಪೂನಷ್ಟು ಸಣ್ಣದಾಗಿ ಕಟ್ ಮಾಡ್ಕೊಂಡಿರೋ ಕೊತ್ತಂಬರಿ ಸೊಪ್ಪು ಹಾಗೆ ಒಂದು 2 ಟೇಬಲ್ ಸ್ಪೂನಷ್ಟು ಕಾಯಿ ತುರಿನ ಸೇರಿಸ್ಕೊತಾ ಇದ್ದೀನಿ. ಹಾಗೆ ಇದರೊಟ್ಟಿಗೆ 1 ಟೇಬಲ್ ಸ್ಪೂನಷ್ಟು ಉಪ್ಪನ್ನ ಹಾಕ್ಕೊಂಡು ನಾನು ಮಾವಿನಕಾಯಿನ ಒಂದು ಮಾವಿನಕಾಯಲ್ಲಿ 1 ಕಪ್ಪಷ್ಟು ತುರಿದು ರೆಡಿ ಮಾಡಿ ಇಟ್ಕೊಂಡಿದ್ದೆ. ಕೊನೆಯದಾಗಿ ಅದನ್ನು ಆ್ಯಡ್ ಮಾಡ್ಕೊತಾ ಇದ್ದೀನಿ.
ಈಗ ಕಂಪ್ಲೀಟಾಗಿ ಆಗಿದೆ. ನಾನಿಲ್ಲಿ ತುರಿದಿಟ್ಕೊಂಡಿರೋ ಮಾವಿನಕಾಯಿನ ಸೇರಿಸ್ಬಿಟ್ಟು 2-3 ನಿಮಿಷ ಅದು ಹಸಿ ಸ್ಮೆಲ್ ಹೋಗೋವರೆಗೂ ಹುರ್ಕೊಂಡು ಅದನ್ನು ಆಮೇಲೆ ಆಫ್ ಮಾಡ್ತೀನಿ. ಕಂಪ್ಲೀಟಾಗಿ ಮಾವಿನಕಾಯಿ ಗೊಜ್ಜು ರೆಡಿಯಾಗಿದೆ. ಇನ್ನು ಇದಾಗಿತ್ತು ನಮ್ಮನೆಯ ಯುಗಾದಿ ಹಬ್ಬದ ಸ್ಪೆಷಲ್ ಊಟ. ಬಾಳೆದೆಲೆ ಇಲ್ದೇ ನಮ್ಮನೇಲಿ ಊಟನೇ ಕಂಪ್ಲೀಟ್ ಆಗಲ್ಲ. ಹಾಗೆ ಬೇವು ಬೆಲ್ಲ ಸವಿಯುತ್ತಾ ಕಹಿ ನೆನಪು ಮರೆಯಾಗಲಿ, ಸಿಹಿ ನೆನಪು ಚಿರವಾಗಿರಲಿ, ಹೊಸ ವರ್ಷದಲ್ಲಿ ನೀವು ಕಂಡ ಕನಸು ನನಸಾಗಲಿ, ಆ ದೇವರು ನಿಮ್ಮ ಕನಸುಗಳನ್ನು ಈಡೇರಿಸಲಿ ಅಂತ ಆಶಿಸ್ತಾ ನಾಡಿನ ಸಮಸ್ತ ಜನತೆಗೆ ಹೊಸ ವರ್ಷ ಹಾಗೂ ಯುಗಾದಿ ಹಬ್ಬದ ಶುಭಾಶಯಗಳು. ಇನ್ನೊಂದು ಇಂಟ್ರೆಸ್ಟಿಂಗ್ ಬ್ಲಾಗ್ ಜೊತೆ ಸಿಗ್ತೀನಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.